ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಬಗೆಹರಿದಿಲ್ಲ. ಪಿಜಿಗಳಿಗೆ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್ಗಳು. ಸರ್ಕಾರದಿಂದ ಪಿಜಿಗಳಿಗೆ ಮಲತಾಯಿ ಧೋರಣೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಪ್ರತಿದಿನ ಬೆಂಗಳೂರಿನ ಪಿಜಿಗಳಿಗೆ 1,000 ಸಿಲಿಂಡರ್ನ ಅವಶ್ಯಕತೆ ಇದೆ, ಅದು ಬೇಕು. ಆದ್ರೆ ಸರ್ಕಾರದಿಂದ ಪಿಜಿಗಳಿಗೆ ಅಗತ್ಯ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಸದ್ಯ ಇರುವಂತ ಸಿಲಿಂಡರ್ ಅನ್ನೇ ನಾವು ಬಳಸ್ತಾ ಇದ್ದೀವಿ, ಜೊತೆಗೆ ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗಿದ್ದೀವಿ. ಮುಂದಿನ ವಾರದಿಂದ ಸಿಲಿಂಡರ್ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಸರ್ಕಾರ ಹೇಳಿದೆ. ಗೇಲ್ ಕಂಪನಿಗೆ ನೋಂದಣಿ ಮಾಡಿಸಿಕೊಳ್ಳುವುದು ಕಷ್ಟ ಆಗ್ತಾ ಇದೆ. ಮೊದಲು ಸಿಲಿಂಡರ್ ಸಮಸ್ಯೆಯನ್ನ ಬಗೆಹರಿಸಿ, ಆ ನಂತರ ನಿಮ್ಗೆ ಯಾವ ತರ ನಿಯಮ ಬೇಕೋ ಅದನ್ನು ರೂಪಿಸಿ. ಸರ್ಕಾರಕ್ಕೆ ಪಿಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಈ ತರದ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅತ್ತ ಆಟೋ ಚಾಲಕರ ಪರಿಸ್ಥಿತಿ ಹಂಗಾದ್ರೆ ಈತ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಅದಿನ್ನೂ ಕೂಡ ಬಗೆಹರಿದಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಪಿಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. 1,000 ಸಿಲಿಂಡರ್ಗಳು ಬೇಕು, ಬಟ್ ಆ ಪ್ರಮಾಣದಲ್ಲಿ ಸಪ್ಲೈ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ. ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ತಾ ಇಲ್ಲ, ಮತ್ತೊಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ವ್ಯತ್ಯಯ ಆಗ್ತಾ ಇದೆ. ಸರ್ಕಾರನೂ ಕೂಡ ಹೇಳಿದೆ, ಯಾರ್ಯಾರು ಪಿ ಜಿ ಆಗಿರ್ಬೋದು ಅಥವಾ ಹೋಟೆಲ್ಗಳಿಗೆ ಈ ಹಿಂದೆ ಎಷ್ಟು ಬುಕ್ ಮಾಡ್ತಾ ಇದ್ರು ಅಷ್ಟು ಪ್ರಮಾಣದಲ್ಲಿ ನೀವು ಕಮರ್ಷಿಯಲ್ ಸಿಲಿಂಡರ್ನ ಕೊಡ್ರಿ ಅಂತೇಳಿ. ಆದರೆ ಇದುವರೆಗೂ ಕೂಡ ಇಡೀ ರಾಜ್ಯಾದ್ಯಂತ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಪಿ ಜಿಗಳಿಗೆ ಸಮರ್ಪಕವಾದಂತಹ ಒಂದು ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಪೂರೈಕೆ ಆಗ್ತಾ ಇದೆ, ಸಮರ್ಪಕವಾಗಿ ಪೂರೈಕೆ ಆಗದಿತ್ತು ಇರೋದ್ರಿಂದ ಪಿ ಜಿಗಳಿಗೆ ಯಾವ ರೀತಿಯಾದಂಥ ಒಂದು ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಅರುಣ್ ಕುಮಾರ್ ಇದ್ದಾರೆ. ಇವರು ಪಿ ಜಿ ಓನರ್ಸ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು. ಸರ್, ಈಗ ಸಿಲಿಂಡರು ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ, ಎಷ್ಟು ಸಮಸ್ಯೆ ಆಗ್ತಾ ಇದೆ ಸರ್? ಇಲ್ಲ, ಖಂಡಿತವಾಗಿಯೂ ಕಳೆದ ಹತ್ತತ್ರ 1 ತಿಂಗಳಿಂದ ಸಂಪೂರ್ಣ ಬಿಸಿ ತಟ್ಟಿರ್ತಕ್ಕಂಥದ್ದು ಯಾರಿಗಪ್ಪ ಅಂದರೆ, ಹೋಟೆಲ್ಗಳಿಗೆ, ಪಿ ಜಿಗಳಿಗೆ, ಹಾಸ್ಪಿಟಲ್ಸ್, ಕೆಲವೆಲ್ಲ ಎಸೆನ್ಷಿಯಲ್ ಇರೋಂಥ ಒಂದು ಸಣ್ಣ ಉದ್ದಿಮೆದಾರರಿಗೆ, ತಳಭಾಗದಲ್ಲಿ ಇರ್ತಕ್ಕಂಥ ಉದ್ದಿಮೆ ಮಾಡ್ತಕ್ಕಂಥವ್ರಿಗೆ ಬಹಳ ಬಿಸಿ ತಟ್ಟಿದೆ. ಅದನ್ನು ವಿತರಣೆ ಈಗ 62% ಪಿ ಜಿಗಳು ಕೂಡ ಸೇರ್ಕೊಂಡಿದೆ. ಎಷ್ಟು ಸಿಗ್ತಾ ಇದೆ ಸರ್? ಈಗ ಎಷ್ಟು ಡಿಮ್ಯಾಂಡ್ ಮಾಡಿದ್ರೆ ಎಷ್ಟು ಸಿಗ್ತಾ ಇದೆ? ಸಿಲಿಂಡರ್ಗಳು 5 GBA ವಲಯ ಏನಿದೆ, ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಝೋನ್ ಸೆಂಟ್ರಲ್ ಏನಿದೆ, ಈ ಭಾಗಕ್ಕೆ ಕೊಡಬೇಕು ಅನ್ನುವಂತಹದ್ದು ನಮ್ಮ ಪಿ ಜಿ ಅಸೋಸಿಯೇಷನ್ನು ಎಲ್ಲ ಭಾಗದ ಕೋರ್ ಕಮಿಟಿಯಲ್ಲಿ ಕೂಡ ಅದನ್ನ ತೀರ್ಮಾನ ತಗೊಂಡಿದ್ವಿ. ಒಂದೊಂದು ಭಾಗಕ್ಕೆ 100 ಸಿಲಿಂಡರ್ ಹಂಚ್ಕೊಳ್ಳಿಕ್ಕೆ. ಆದರೆ ಎಲ್ಲೋ ಒಂದು ಹತ್ರ ಮೊದಲನೇ ದಿನ ಸ್ಪಂದಿಸಿ ಏನು ಒಂದೊಂದು ಝೋನ್ಗೆ 50 ಸಿಲಿಂಡ್ರು, 40 ಸಿಲಿಂಡ್ರು ಈ ರೀತಿ ವಿತರಣೆ ಆಯಿತು. ತರುವಾಯ ಬರ್ತಾ ಅದು ಇನ್ನೊಂದು 2-3 ದಿನ ಬಿಟ್ಟು ಪ್ರತಿದಿನ ಬರಲೇ ಇಲ್ಲ. 25 ಸಿಲಿಂಡ್ರು, 20 ಸಿಲಿಂಡ್ರು, 10-15 ಸಿಲಿಂಡ್ರು ಈ ರೀತಿ ವಿತರಣೆ ಮಾಡಿದರು. ಇಲ್ಲೇ ನಮ್ಮಲ್ಲೇ ಗೊಂದಲ ಸ್ಟಾರ್ಟ್ ಆಯಿತು, ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು. ಅದು ಎಷ್ಟೋ ಜನದ ಕನೆಕ್ಷನ್ಸ್ ಕೂಡ ಇರಲಿಲ್ಲ. 6-7 ದಿನಗಳಿಂದ ಕನಿಷ್ಠ 4,000-5,000 ಸಿಲಿಂಡರ್ ಬರೋ ಜಾಗದಲ್ಲಿ ಕೇವಲ ಬೆರಳೆಣಿಕೆ ಅಷ್ಟು ಸಿಲಿಂಡರ್, ವಿತಿನ್ 400 ಸಿಲಿಂಡರ್ಸ್ ಅಷ್ಟೇ ಇದುವರೆಗೂ ಸಪ್ಲೈ ಆಗಿರ್ತಕ್ಕಂಥದ್ದು. ಈಗ ಸಮಸ್ಯೆ ಬಗೆಹರಿದಿಲ್ಲ. ಮೆನುಗಳಲ್ಲಿ ಏನಾದರೂ ಮತ್ತೆ ಕಡಿತ ಮಾಡುವಂಥದ್ದು ಆ ಥರದ್ದು ಏನಾದ್ರು ಆಗಿದೆಯಾ ಅಂತ ಹೇಳಿ ಸರ್? ನಾವು ಈ ಸಿಲಿಂಡರ್ಗಳನ್ನ ವಿತರಣೆ ಮಾಡ್ತಾರೆ ಅನ್ನುವಂತಹ ನಂಬಿಕೆಯಲ್ಲಿ ಈಗಾಗಲೇ ಕಳೆದ ಸೋಮವಾರದಿಂದ ಯಥಾಸ್ಥಿತಿ ಮೆನು ಕಂಟಿನ್ಯೂ ಮಾಡಿದ್ದೀವಿ. ಎಲ್ಲ ಒಂದು ಹತ್ರ ಪರ್ಯಾಯ ಮಾರ್ಗ ಕೂಡ ಅದು ಕೂಡ ಸಕ್ಸಸ್ ಆಗ್ತಾ ಇದೆ. ವುಡ್ ಸ್ಟವ್ಗಳನ್ನ ಬಲ್ಕಾಗಿ ನಾವು ಅಕ್ಕಪಕ್ಕದ ರಾಜ್ಯಗಳಿಂದ ತರಿಸ್ಕೊಡೋದ್ರ ಜೊತೆಗೆ ಅದರ ಮೊರೆ ಕೂಡ ಹೋಗಿರೋದ್ರಿಂದ ಎಲ್ಲೋ ಒಂದು ಹತ್ರ ಈ ರೀತಿ ವಿಳಂಬಕ್ಕೆ ನಾವು ನೆಚ್ಕೊಂಡ್ರೆ ಆಗೋದಿಲ್ಲ ಅಂತೇಳಿ ಪರ್ಯಾಯ ವ್ಯವಸ್ಥೆ, ಇನ್ನೂ ಕೆಲವು ಇಂಡಕ್ಷನ್ನು, ಕೆಲವು ಹೊಸ ತಂತ್ರಜ್ಞಾನಗಳಿಂದ ಏನು ಬಂದಿದೆ ಅಡುಗೆ ಮಾಡಲಿಕ್ಕೆ. ಯಾಕಂದರೆ ನಾವು ಬಿಸ್ನೆಸ್ ಅನಿವಾರ್ಯ, ನಾವು ಮಾಡಲೇಬೇಕಾಗಿದೆ. ಇರ್ತಕ್ಕಂಥ ವಾಸಿಗಳಿಗೆ ನಾವು ಸಮರ್ಪಕವಾಗಿ ಊಟದ ವ್ಯವಸ್ಥೆ ಮಾಡಲೇಬೇಕಾಗಿರೋದ್ರಿಂದ ಪರ್ಯಾಯ ಮಾರ್ಗಗಳನ್ನು ಕೂಡ ನಾವು ಕಂಡುಕೊಂಡಿದ್ವಿ. ಸರ್, ಈಗ ಈ ವಾರದಲ್ಲಿ ಅಂದರೆ ನಾಳೆ ಸೋಮವಾರದಿಂದ ಶುಕ್ರವಾರದವರೆಗೆ ನಮಗೇನು ಹೇಳಿದ್ರು, ಅಟ್ಲೀಸ್ಟ್ 100 ಸಿಲಿಂಡರ್ ಪರ್ ಡೇ ಅಟ್ಲೀಸ್ಟ್ ಕೊಟ್ಟರೆ ಏನಪ್ಪ ಅಂದರೆ ಮರಳುಗಾಡಿನಲ್ಲಿ ನೀರು ಸಿಕ್ಕಂಥ ಪರಿಸ್ಥಿತಿ ಆಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಇದಿಷ್ಟು ಅರುಣ್ ಕುಮಾರ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.